ನಾವು ಮಾಡಿ ಬಿಟ್ಟಿದ್ದನ್ನು ಬೇರೆಯವ್ರು ಮಾಡೋದಲ್ಲ, ನಾವು ಅದನ್ನು ಮುಂದುವರ್ಸ್ಕೊಂಡೇ ಹೋಗಬೇಕು. ಆ ಸಂಸ್ಕೃತಿನ ಇಟ್ಕೊಳ್ತಾ ಹೋಗ್ಬಿಟ್ರೆ ನಿಜವಾಗ್ಲೂ ಅಷ್ಟು ಒಳ್ಳೆ ಔಷಧಿ. ಈಗ ಆವಾಗ ಒಬ್ಬರು ಹೇಳಿದ್ರು ಪಂಡಿತರು, ಗರ್ಭಕೋಶಕ್ಕೆ ಈ ಎಮ್ಮ ಹೇಳ್ತು ಮೆಡಿಸಿನ್ನಿಗೆ ಗರ್ಭಕೋಶಕ್ಕೆ ದನಗಳಿಗೆ ಕೊಡಬೇಕಾದ ಔಷಧ ಅಂತ, ಅದು ಜನಗಳಿಗೂ ಕೊಡ್ಬೋದು. ಒಂದೇ ಔಷಧ ಹೇಳ್ತೀನಿ ಕೇಳಿ. ಲೇಡೀಸಲ್ಲಿ ವೈಟ್ ಡಿಸ್ಚಾರ್ಜ್ ಅಂತ ಒಂದಾಗತ್ತೆ, ಲ್ಯುಕೋರಿಯಾ ಅಂತ ಕರೀತಾರೆ. ಆ ವೈಟ್ ಡಿಸ್ಚಾರ್ಜಿಗೆ ಈಗೆಲ್ಲ ಕ್ಯಾಂಡಿಡ್ ಅಂತೇಳಿ ಜೆಲ್ ಬಂದಿದೆ, ಟ್ಯಾಬ್ಲೆಟ್ ಬಂದಿದೆ, ಅದನ್ನು ಅಲ್ಲಿ ಇನ್ಸರ್ಟ್ ಮಾಡೋದಕ್ಕೆ. ಅದರೊಳಗೆ ಗುಣನೇ ಆಗಲ್ಲ, ಸ್ವಲ್ಪ ಗುಣ ಆಗುತ್ತೆ, ಮತ್ತು ಹಾಗೆ ಆಗುತ್ತೆ, ಸ್ವಲ್ಪ ಗುಣ, ಫುಲ್ ಫಂಗಲ್ ಇನ್ಫೆಕ್ಷನ್ ಆಗ್ಬಿಡುತ್ತೆ. ಅದನ್ನು ಹೇಳೋಕ್ಕೂ ಸಾಧ್ಯ ಇಲ್ಲ, ಇನ್ನೊಬ್ಬರ ಹತ್ರ ತೋರ್ಸೋಕ್ಕೂ ಆಗೋದಿಲ್ಲ, ಅನುಭವಿಸೋಕ್ಕೂ ಆಗಲ್ಲ, ಅಷ್ಟೂ ಕಷ್ಟ. ಅಂಥವರಿಗೆ ಪ್ರಕೃತಿ ಕೊಡ್ತಕ್ಕಂಥದ್ದು ಒಂದು ಒಳ್ಳೆಯ ಔಷಧ ಏನಂತಂದರೆ ಉದುಂಬರದ ಚಕ್ಕೆ. ಇಷ್ಟೇ ಸಣ್ಣ ಚಕ್ಕೆ ತಗೊಳ್ಳಿ, ಅದಕ್ಕೆ ಹಾಗಲಕಾಯಿ ಸೊಪ್ಪು ಎರಡನ್ನೂ ಹಾಕಿ ಕುದಿಸಿ ಡಿಕಾಕ್ಷನ್ ಮಾಡಿ ಬಟ್ಟೆನಲ್ಲಿ ಸೋಸಿಬಿಟ್ಟು ಇಂಜೆಕ್ಷನ್ ಸಿರಿಂಜ್ ತೆಗೆದುಬಿಟ್ಟು, ಸೂಜಿ ಬಿಸಾಡಬೇಕು, ಇಂಜೆಕ್ಷನ್ ಸಿರಿಂಜ್ ತೆಗೆದು ಅದನ್ನು ಡ್ಯೂಷ್ ಕೊಡೋದು, ಒಳಗಡೆಗೆ ಪುಷ್ ಮಾಡಿ ದಿವ್ಸಕ್ಕೆ 3-4 ಸರ್ತಿ ಮಾಡಬೇಕು. 5-6 ದಿನದಲ್ಲಿ ಕಂಪ್ಲೀಟ್ ಫಂಗಸ್ ಹೊರಟೋಗ್ಬಿಡುತ್ತೆ, ಕಂಪ್ಲೀಟ್. ಇದು ನಾಟಿ ಔಷಧಿ ಶಕ್ತಿ. ಯಾರಿಗ್ರಿ ಇದು? ಯಾರಿಗೂ ಹೇಳಬೇಕಾಗಿಲ್ಲ, ಮಾಡಬೇಕಾಗಿಲ್ಲ, ಫಸ್ಟ್ ಕ್ಲಾಸಾಗಿ ಗುಣ ಆಗೋಗುತ್ತೆ. ಬಟ್ ಅದು ಗೊತ್ತಿರ್ಬೇಕಷ್ಟೇ ನಿಮಗೆ. ಈ ದನಗಳಿಗೂ ಗಾಯ ಆದಾಗಲೂ ಅಷ್ಟೇ, ಗಾಯನ ತೊಳಿಬೇಕು ಅಂತಂದರೆ, ನೀವು ಡಯಾಬಿಟಿಸ್ ಜನರಿಗೂ ಹೇಳೋದು ನಾನು, ನಿಮಗೆ ಡಯಾಬಿಟಿಸ್ ಆಗಿ ಕಾಲಲ್ಲಿ ಅಲ್ಸರ್ ಆಗಿಬಿಟ್ಟು ಗ್ಯಾಂಗ್ರೀನ್ ಆಗ್ತಾ ಇದೆ ಅಂತನ್ನುವಾಗ ನೀವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರೆ ಕಟ್ಟೇ ಮಾಡೋದು. ಅಂಥ ಸಂದರ್ಭದಲ್ಲಿ ಇನ್ನೇನು ಪಿಚಿ ಆಗ್ತಾ ಇದೆ ಅನ್ನುವಾಗ ನೀವು ಅದನ್ನೆಲ್ಲ ಬಿಟ್ಬಿಡಿ. ರಂಜೆ ಮರ ಅಂತ ಸಿಗುತ್ತೆ, ರಂಜೆ ಮರ ಅಂತ. ಈ ಭಾಗದಲ್ಲಿ ಏನು ಹೇಳ್ತೀರಿ ಗೊತ್ತಿಲ್ಲ ನನಗೆ. ರಂಜೆ ಹಣ್ಣು ಅಂತೂ ಬಿಡುತ್ತೆ. ಆ ರಂಜೆ ಮರದ ತೊಗಟೆಯನ್ನು ತಗೊಂಡು ಕುದಿಸ್ಬೇಕು, ಅದನ್ನು ಒಳ್ಳೆ ಡಿಕಾಕ್ಷನ್ ಮಾಡಬೇಕು, ಸೋಸಬೇಕು. ಆ ನೀರಿನಲ್ಲಿ ಈ ಗಾಯನ ತೊಳಿತಾ ಬನ್ನಿ. 1 ವಾರದಲ್ಲಿ ಗಾಯ ಹೀಲಪ್ ಆಗುತ್ತೆ, ಆ ಡೆಡ್ ಟಿಶ್ಯೂಗಳು ಬಿದ್ದೋಗ್ತವೆ, ಭಾಳ ನೀಟಾಗಿ ಚೆನ್ನಾಗಾಗುತ್ತೆ, ಅಷ್ಟು ಚೆನ್ನಾಗಾಗತ್ತೆ. ಈವನ್ ನಿಮಗೆ ಮೈ ಹೊಡೆಯುತ್ತೀನಿ ಏನು ಚಳಿಗಾಲದಲ್ಲಿ ನವಂಬರ್ ಡಿಸೆಂಬರ್ ಜನವರಿನಲ್ಲಿ ಮೈಯೆಲ್ಲ ಹೊಡೆದ್ಬಿಡುತ್ತೆ, ಇಲ್ಲೆಲ್ಲ ಪುಡಿ ಬೀಳುತ್ತೆ, ಕೈನಲ್ಲೆಲ್ಲ ಹೊಡಿತದೆ. ಅಂಥ ಸಂದರ್ಭದಲ್ಲಿ ನೀವು ಭಾಳ ಒಳ್ಳೆಯ ಔಷಧಿ ಯಾವುದು ಅಂತಂದರೆ ಹುಲಿಗನ್ನಡಿ ಗಿಡ ಅಂತ, ಈ ಮನಿ ಪ್ಲ್ಯಾಂಟ್ ಇದೆಯಲ್ಲ, ಆ ಮನಿ ಪ್ಲ್ಯಾಂಟಲ್ಲೇ ಕಾಡಲ್ಲೊಂದು ಮನಿ ಪ್ಲ್ಯಾಂಟ್ ಬರುತ್ತೆ. ಆ ಮನಿ ಪ್ಲ್ಯಾಂಟಿನ ರಸಕ್ಕೆ ಹರಳೆಣ್ಣೆಯಲ್ಲಿ ಕುದಿಸಿಟ್ಕೊಂಡು ಅದನ್ನು ಹಚ್ತಾ ಹೋಗಿ, ನಿಮ್ಗೆ ಯಾವ ಮಾಯ್ಶ್ಚರ್ ಎಕ್ಸು ಅಲ್ಲ, ಯಾವುದೂ ಇಲ್ಲ, ಕ್ರೀಮ್ ಇಲ್ಲ, ಅದಕ್ಕಿಂತ ಭಾಳ ಚೆನ್ನಾಗಿ ನಿಮಗೆ ಗುಣವಾಗ್ತಾ ಹೋಗುತ್ತೆ. ಕೆಚ್ಚಲು ಬಾವಿಗೆ ಹೇಳಿದ್ರು ಭಾಳ ಒಳ್ಳೆಯ ಔಷಧಿ. ಮಾಯಾ ಚಿಕಿತ್ಸೆ ಅಂತ ಒಂದಿದೆ, ಕಣ್ಣು ಬೀಳೋದು ಕೆಲವ್ರದ್ದು ಗೊತ್ತಾ ನಿಮಗೆ? 5 ಲೀಟ್ರ್ ಹಾಲು ಕೊಡುತ್ತೆ, 12 ಲೀಟ್ರ್ ಹಾಲು ಕೊಡುತ್ತೆ ಅಂತ ದನ ನೋಡಿದ ತಕ್ಷಣ, ಆ ಕೆಚ್ಚಲು ನೋಡಿದ ತಕ್ಷಣವೇ ಕೆಲವ್ರ ಕಣ್ಣಿದೆ ಭಾಳ ಒಳ್ಳೆ ಕಣ್ಣು, ಅವ್ರು ಬಂದು ಆ ದನ ನೋಡಿಬಿಟ್ರೆ ನೆಕ್ಸ್ಟ್ ಡೇಯಿಂದನೇ ಕೆಚ್ಚಲು ಬಾವು ಬಂದ್ಬಿಡುತ್ತೆ. ಇದೆ ಹೆಂಗ್ರಿ ಇದು? ಇದಕ್ಕೇನಂತಾರೆ ಸೈನ್ಸು? ದೃಷ್ಟಿದೋಷ ಅಂತ. ಇದಕ್ಕೆ ದೈವ ವ್ಯಾಪಾಶ್ರಯ ಚಿಕಿತ್ಸೆ ಅಂತ ಆಯುರ್ವೇದ ಹೇಳ್ತು. ನಾಟಿ ಚಿಕಿತ್ಸೆಯಲ್ಲಿ ಮಾತ್ರ ಇರೋದು ಔಷಧ. ಈಗ ಇಂಗ್ಲೀಷಲ್ಲಿ ಅಥವಾ ಈ ವೆಟರ್ನರಿನಲ್ಲಿ ಇಲ್ಲ. ದೃಷ್ಟಿ ಬೀಳೋದು ದನಕ್ಕೆ, ಹಾಗಾಗಿ ಹಾಲು ಕರಿಬೇಕಾದ್ರೆ ಎಲ್ಲರನ್ನೂ ಬಿಡಬಾರ್ದು ಅಂತಾರೆ, ದನ ಮೇವು ತಿನ್ಬೇಕಾದ್ರೆ ಬಿಡಬಾರ್ದು ಅಂತಾರೆ, ಮಗುಗೆ ಊಟ ಮಾಡಿಸ್ಬೇಕಾದ್ರೆ ನೋಡಬಾರ್ದು ಅಂತಾರೆ. ಯಾಕೆಂತಂದರೆ ದೃಷ್ಟಿ ಬೀಳುತ್ತೆ ಅಂತ. ಮಗು ಊಟ ಮಾಡಿಸಿದ ಮೇಲೆ ಕೆಲವ್ರು ಗೊತ್ತಿದ್ದವರು ಆ ತಟ್ಟೆಗೆ ಮಗುಗೆ ಸುಳಿದ್ಬಿಟ್ಟು ಉಗಿದ್ಬಿಟ್ಟು ದೃಷ್ಟಿ ಇದ್ರೆ ಹೋಗ್ಲಿ ಅಂತಾರೆ ನೋಡಿ. ಇವೆಲ್ಲ ಮೂಢನಂಬಿಕೆ ಅಲ್ಲ. ಈ ಕೆಚ್ಚಲು ಬಾವು ಬಂತಪ್ಪ, ಬಾಣಂತಿ ಹಾಲು ಕೊಡ್ಬೇಕಾದ್ರು ಇದಾಗತ್ತೆ. ಏನಾದ್ರು ಬಂತು, ಏನು ಮಾಡಬೇಕು? ಮಾಯಾ ಚಿಕಿತ್ಸೆ ಗೊತ್ತಾ ನಿಮಗೆ? ಹಳೆ ಮೆಟ್ಟಿರುತ್ತಲ್ಲ, ಹಳೆ ಮೆಟ್ಟು, ಅದರಲ್ಲೇನು ಹೊಡೆಯೋದಲ್ಲ, ಹಳೆ ಮೆಟ್ಟು ಬೇಕು. ಅದರೊಳಗಿರತಕ್ಕಂಥ ಚರ್ಮ ತಕ್ಕೊಂಡು ಅದಕ್ಕೆ ಒಂದು ತುಕ್ಕಿಡ್ದಿರ್ತಕ್ಕಂಥ ಮೊಳೆ, ಅದನ್ನೆರಡನ್ನು ಆ ಕೆಚ್ಚಲಿಗೆ ತಾಗಿಸಿ ಮನೆ ಮುಂದಿರ್ತಕ್ಕಂಥದ್ದು ತೆಂಗಿನ ಮರ ನಾರ ಆಗಲಿ ಅಥವಾ ಹಲಸಿನ ಮರಕ್ಕಾಗಲಿ ಅದನ್ನು ಹೊಡೆದು ಬಿಡೋದು. ಇಷ್ಟೇ ಮುಷ್ಟ ಅಂತ. ಅದಕ್ಕೆ ನೋಡಿ ಆಟೋಮೆಟಿಕ್ಕಾಗಿ ಅದು ಇಳಿದೋಗುತ್ತೆ. ನೀವೇನು ಮಾಡಬೇಕು ಅಂತಲೇ ಇಲ್ಲ, ದೃಷ್ಟಿ ಬಿಟ್ಟು ಹೋಗ್ಬಿಡುತ್ತೆ. ಎಂತ ಇದ್ರಿ ದೃಷ್ಟಿಗಳು ಆಗುತ್ತೆ ಅನ್ನೋದಾದರೆ ಏನೇನು ಔಷಧಗಳಿದೆ ಈ ದೇಶದಲ್ಲಿ. ಹಾಗಿದ ಮೇಲೆ ಕೃತ್ರಿಮ ಮಾಟ ಮಂತ್ರಗಳು ಅದಕ್ಕೆಲ್ಲ ಬೇರೆ ಸಬ್ಜೆಕ್ಟ್, ಅದು ಹೋಗ್ತಾ ಹೋಗುತ್ತೆ ಹಂಗೇನೆ. ಒಟ್ಟಿನಲ್ಲಿ ಈ ಥರದ್ದು ಮಾಡಲಿಕ್ಕೆ
ಬಟ್ ಎಲ್ಲರೂ ಹೇಳ್ದಂಗೆ ನೀವು ಯಾರ್ಯಾರು ಹೇಳಿದ್ರು ಅಂತ ಮಾಡಬೇಡಿ. ನಾವು ಹಂಗೆ 15 ವರ್ಷದಿಂದ ಡಾಕ್ಟ್ರಾಗಿ ಕೆಲಸ ಮಾಡ್ಬೇಕಾದ್ರೆ ಯಾರೋ ಒಬ್ರು ಹೇಳಿದ್ರು ಟಿನಿಟಸ್ ಅಂತಿದೆ. ಟಿನಿಟಸ್ ಅಂದರೆ ಗೊತ್ತಿರ್ಬೇಕಲ್ಲ ನಿಮಗೆಲ್ಲ, ಕಿವಿನಲ್ಲಿ ಗುಯ್ ಕೀ ಅಂತಿರತ್ತೆ, ಅದಕ್ಕೆ ಔಷಧನೇ ಇಲ್ಲ. ಪಟಾಕಿ ಹೊಡೆದ ಮೇಲೆ ಗೀ ಅನ್ನತ್ತಲ್ಲ, ಅದೇ ಥರ ಗುಯ್ ಅಂತಿರುತ್ತೆ, ಏನೂ ಸೌಂಡ್ ಇರಲ್ಲ, ನಿಮ್ಮ ಮಾತ್ರ ಸೌಂಡ್ ಬರ್ತಾನೆ ಇರುತ್ತೆ. ಕೆಲವು ಸರ್ತಿ ಶಂಕ ಉದ್ದಂಗೆ ಆಗ್ತಿರತ್ತೆ. ಅದು ನೆಕ್ಸ್ಟ್ ಏನು, ಅದು ಹಾಗೇ ಹೋಗಿ 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 ತಲೆ ಚಕ್ಕರ್ ಬರೋದು, ಗಿಡ್ಡಿನೆಸ್. ತಲೆ ಚಕ್ಕರ್ ಬಂತು ಅಂತ ನೀವು ಡಾಕ್ಟ್ರ್ ಹತ್ರ ಹೋದರೆ ಕಿವಿದು ಬಿಟ್ಬಿಡ್ತಾರೆ, ತಲೆ ಚಕ್ಕರಿಗೆ ಕೊಡ್ತಾರೆ. ಆ ತಲೆ ಚಕ್ಕರ್ ಮಾತ್ರ ತಿಂದು ನಿಮಗೆ ಪಾರ್ಕಿನ್ಸನ್ ಬರುತ್ತೆ. ಪಾರ್ಕಿನ್ಸನ್ ಅಂದ್ರೇನು, ಹಿಂಗೆ ಕೈ ಅಲ್ಲಾಡ್ತಿರೋದು, ತಲೆ ಹಿಂಗೆ ಅಲ್ಲಾಡ್ತಿರೋದು, ಇದು ಪಾರ್ಕಿನ್ಸನ್. ನೋಡಿ, ಟಿನಿಟಸ್ಸಿಂದ ತಲೆ ಚಕ್ಕರು, ತಲೆ ಚಕ್ಕರಿಂದ ಪಾರ್ಕಿನ್ಸನ್ ಬಂತು. ಆದರೆ ನಾಟಿ ಔಷಧಿ ಒಬ್ಬರು ಹೇಳಿದ್ರು ನನಗೆ, ಒಂದಿಷ್ಟು ಈ ಇಲಿ ಕಿವಿ ಗಿಡ ಮತ್ತು ಆಮೇಲೆ ಮೆಣಸು ಇದನ್ನು ಕುದಿಸ್ಬಿಟ್ಟು ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಕುದಿಸಿ ಆಮೇಲೆ ಸೋಸಿ ಎಣ್ಣೆ ಬಿಡಿ ಅಂತ. ನಾ ಈಗಲ್ಲ, ಒಂದು 20 ವರ್ಷದ ಹಿಂದಿನ ಮಾತು. ಒಬ್ಬ ಪೇಷಂಟ್ ಬಂದ, ಅವನು ಕುಯ್ ಅಂತಿತ್ತು. ನಂಗೆ ಯಾರೋ ಹಿಂಗೆ ನಿಮ್ಮವ್ರು ಹೇಳಿದ್ರಲ್ಲ, ಅದನ್ನು ಕಾಯಿಸಿ ಹಿಂಗೆ ಮಾಡಿ ಬಿಡು ಅಂತಂದೆ. ಅವನು ಹೋದ, ಆಯಿತು ಅಂತ. ಒಂದು ವಾರ ಬಿಟ್ಟು ಬಂದ ಮೇಲೆ ಈ ಕಿವಿ ಕೇಳ್ತಿರ್ಲಿಲ್ಲಲ್ಲೋ, ಈ ಕಿವಿ ಹಿಂಗಾದ್ರೆ ಈ ಕಿವಿಗೆ ಬಿಡು ಅಂತ ಹೇಳಿದ್ರು ಅವರು. ಅವನಿಗೆ ಕೇಳಿದೆ, ಬಿಟ್ಟೆ ಆ ಕಿವಿಗೆ ಅಂತ. ಏನಂದರೆ ಅಂದ, ಬಿಟ್ಟೆ ಈ ಕಿವಿಗೆ ಅಂದೆ. ಹ್ಞೂ ಬಿಟ್ಟೆ ಸ್ವಾಮಿ ಅಂತ. ಹೆಂಗಿದೆ ಇವಾಗ ಅಂದ. ಇವಾಗ ಎರಡೂ ಕೇಳಲ್ಲ ಅಂದ. ಒಂದು ಕೇಳ್ತಿರ್ಲಿಲ್ಲ ಅವನಿಗೆ. ಅವನೇನು ಮಾಡ್ದ, ಕಾಯಿಸಿ ಬಿಡು ಅಂತಂದರೆ ಕಾಯಿಸಿದ್ನೇ ಬಿಟ್ಟಿದ್ದಾನೆ, ಕಿವಿನೇ ಹೊರಟೋಗಿದೆ. ಪುಣ್ಯಕ್ಕೆ ಏನು ಗಲಾಟೆ ಮಾಡಲಿಲ್ಲ ನನ್ನ ಹತ್ರ. ನಿಜವಾಗಿಯೂ ನೀವು ಹೇಳಬೇಕಾದ್ರೆ ಎಲ್ಲ ಗಿಡಮೂಲಿಕೆ ಮಾಡ್ಕೊತಿರಲ್ಲ, ಸುಲಭ ಅಂತ ಮಾಡೋದೋಗೋದಲ್ಲ. ಇನ್ನೊಬ್ಬನಿಗೆ ಪ್ರಯೋಗ ಮಾಡಬೇಕಾದ್ರೂ ಭಾಳ ಜಾಗ್ರತೆಯಲ್ಲಿ ಮಾಡಬೇಕು. ಟಿನಿಟಸ್ಸಿಗೆ 3 ದೊಡ್ಡ ಪತ್ರೆ, 2 ಬೆಳ್ಳುಳ್ಳಿ, 1-2-3 ಕಾಳುಮೆಣಸು ಕುದ್ದುಬಿಟ್ಟು ಇದಕ್ಕೆ ಎಳ್ಳೆಣ್ಣೆನೆಲ್ಲ ಕುದಿಸಿ ತಣ್ಣಗೆ ಮಾಡ್ಕೋಬೇಕು. ಅಂಡರ್ಲೈನು ಬಿಸಿನೇ ಬಿಟ್ಕೋಬಾರ್ದು, ಕಿವಿಗೆ ತಣ್ಣಗೆ ಮಾಡಿ ಬಟ್ಟೆನಲ್ಲಿ ಸೋಸಿ ಇಟ್ಕೊಳ್ಬೇಕು. 2 ಸರ್ತಿ ಸೋಸಬೇಕು. ನೀವು ಹಾಕಿದ ಕಾಳುಮೆಣಸೆಲ್ಲ ಹೋಗಿ ಕಿವಿಲಿ ಕೂತ್ಬಿಟ್ಟದ ಕಡೆಗೆ ಸೋಸ್ಬೇಕು. 2 ಸರ್ತಿ ಸೋಸಿ ಆ ನೀರು ಥರ ಇರುವಂಥ ಎಣ್ಣೆನ 2-3 ಹನಿ ಬಿಡ್ತಾ ಬನ್ನಿ. ಟಿನಿಟಸ್ಸಿಗೆ ಔಷಧನೇ ಇಲ್ಲ ಅಂಥದ್ರೊಳಗೆ ಈ ನಾಟಿ ಔಷಧಿ ಆ ಟಿನಿಟಸ್ನ ಗುಣ ಮಾಡಿಬಿಡ್ತದೆ. ನೋಡಿ, ನೀವು ತಲೆ ಚಕ್ಕರಿಗೆ ಹೋಗ್ಬೇಕಾಗಿಲ್ಲ, ಪಾರ್ಕಿನ್ಸನ್ನಿಗೆ ಹೋಗ್ಬೇಕಾಗಿಲ್ಲ, ಏನಿಲ್ಲ, ಅಂಥ ಒಂದು ಔಷಧ. ಇನ್ನು ಮೈಗ್ರೇನ್ ಹೆಡೇಕ್ ಇದೆಯಲ್ಲ, ಸಿಕ್ಕಾಪಟ್ಟೆ ಹೆಡೇಕ್. ಆವಾಗ ಹೀಗೆ ಒಬ್ಬರು ಹೇಳಿದ್ರಿ, ನಾಟಿ ಔಷಧಿ ನುಗ್ಗೆ ಸೊಪ್ಪಿನ ರಸ ಬಿಡಿ ಮೂಗೊಳಗಡೆ, ಮೈಗ್ರೇನ್ ಹೊರಟೋಗತ್ತೆ ಅಂತ. ನಾನು ಪ್ರಯೋಗ ಮಾಡಿದ್ದೆ ಅದನ್ನೇ. ಆಸ್ಪತ್ರೆಯಲ್ಲಿ ಪಾಪ ಬಂದಿತ್ತು, ಅದಕ್ಕೊಂದು 65 ವರ್ಷ. ಭಾಳ ತಲೆನೋವು ಸ್ವಾಮಿ, ನಾನು ಏನು ಮಾಡಿದ್ರು ಗುಣ ಆಗಲಿಲ್ಲ. ಹೌದಾ, ತಡಿಯಮ್ಮ ನಾಳೆ ಬಾ ಅಂತ ಹೇಳ್ಬಿಟ್ಟು ಕಳಿಸ್ದೆ. ನುಗ್ಗೆ ಸೊಪ್ಪು ತರಿಸ್ಕೋಬೇಕಿತ್ತಲ್ಲ ಅಂತ ನುಗ್ಗೆ ಸೊಪ್ಪು ತರಿಸ್ಕೊಂಡು ಆ ಅಮ್ಮಂಗೆ ಬಿಟ್ಟೆ. ಒಂದು ಪಾತ್ರೆ ಕೊಡಬೇಕು, ನುಗ್ಗೆ ಸೊಪ್ಪು ಬಿಟ್ಟ ಮೇಲೆ ಒಂದು ಪಾತ್ರೆ ಕೊಡಬೇಕು. ಲೋಳೆ ಮ್ಯೂಕಸ್ ಬರುತ್ತೆ, ಸುಮಾರು 1 ಲೀಟ್ರ್ ಬರುತ್ತೆ. ಅದು ತೆಗೆದು ಬಿಸಾಡಬೇಕು. ನಾನು ನುಗ್ಗೆ ಸೊಪ್ಪು ಬಿಟ್ಬಿಟ್ಟು ಪಾತ್ರೆ ಕೊಟ್ಟೆ ಕೈಗೆ. ಅದು 2-3 ಸರ್ತಿ ಕೆಮ್ಮಿ ಅಯ್ಯಪ್ಪ ಅಂತ ಹಿಂಗೆ ಪಾತ್ರೆಗೆ ಬಿಟ್ಟು ಪೂರ್ತಿ ಹಲ್ಲು ಸೆಟ್ ಕೆಳಗೆ ಬಿದ್ದುಬಿಡ್ತು. ನನಗೆ ಕೈಕಾಲೆಲ್ಲ ಗಡಗಡ ಆಗೋಯ್ತು. ಇದೇನು ಮಾಡ್ಬಿಟ್ನಪ್ಪ ಅಂತ ನೋಡಿದ್ರೆ ಆ ಅಮ್ಮಂಗೆ ಒಂದು ಹಲ್ಲೇ ಇರಲಿಲ್ಲ. ಅದು ಉಗಿಯಕ್ಕೆ ಹೋಗಿ ಹಲ್ಲು ಬಿದ್ದಿತ್ತು, ಸೆಟ್ ಬಿದ್ದಿದ್ದಷ್ಟೇ. ಕಡೆಗೆ ಅದು ಲೋಳೆ ಬಿದ್ದು ಒಂದು ದಿನನೂ ತಲೆನೋವು ಬರಲಿಲ್ಲ. ಸೈನೋಸೈಟಿಸ್ ಅಂತ ಇಲ್ಲಿ ನೋವು ಇರ್ತದಲ್ಲ, ಅಂಥ ಸೈನೋಸೈಟಿಸಿಗೆ ನುಗ್ಗೆ ಸೊಪ್ಪಿನ ರಸ 2-3 ಹನಿ ಜೇನುತುಪ್ಪ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದು ಬಿಟ್ಟ ತಕ್ಷಣ 2-3 ಅಷ್ಟೇ, 2 ಹನಿ ಅಥವಾ 3 ಹನಿ ಬಿಡಬೇಕು. ಒಂದು ಸೌಟ್ ಸುರಿದಿರ ಆ ಕಡೆಗೆ. ಮತ್ತೆ ನಾನು ಹೇಳಿದ್ದು ಅಂತ ಹೇಳ್ಬಾರ್ದು ಯಾರಿಗೂ, ನೀವೇನಾರು ಬಿಟ್ಕೊಳ್ಳಿ. ಇದನ್ನು ರೆಕಾರ್ಡ್ ಮಾಡ್ಕೋಬೇಕು. ಆ ರಸ ಬಿಟ್ಟ ಮೇಲೆ ಭಾಳ ಉರಿ ಬಂದರೆ ಇವ್ರು ಹೇಳಿದ್ರು ಅವಾಗ, ಯಾರು ಹಸುವಿಗೆ ಔಷಧ ಕೊಟ್ಟ ಮೇಲೆ ಮೂತ್ರ ಮತ್ತು ಮಲಮೂತ್ರ ಒಂದೇ ಸರ್ತಿ ಮಾಡ್ಕೊಳ್ಳುತ್ತೆ, ಅಲ್ಲಿಗೆ ಜ್ವರ ಬಿಡುತ್ತೆ ಅಂತ. ಈ ನುಗ್ಗೆ ಸೊಪ್ಪು ರಸ ಬಿಟ್ಟಾಗಲೂ ಮಾಡ್ಕೊಳ್ಳೋ ಚಾನ್ಸಸ್ ಇರ್ತದೆ. ಯಾವುದು ಹಸು ಅಲ್ಲ, ನೀವು ಬಿಟ್ಟವರಲ್ಲ, ಬಿಟ್ಟವ್ರಿಗೂ ಆಗ್ಬೋದು, ಬಿಡಿಸ್ಕೊಂಡವ್ರಿಗೂ ಆಗ್ಬೋದು.
ಅಂಥ ಭಯಂಕರ ಅದು. ಅದನ್ನು ಬಿಡುವಾಗ ನೀವು ಜಾಗ್ರತೆ ಮಾಡ್ಕೋಬೇಕು. ಅತಿ ಭಯಂಕರ ಉರಿ ಆಯಿತು ಅಂದರೆ ಅಲ್ಲೊಂದು ಡಾಟ್ ಇದೆ. ಆ್ಯಂಟಿಡೋಸ್ ಗೊತ್ತಾ ನಿಮಗೆ? ಏನೇ ಉರಿಯಾಗಲಿ, ವಿಪರೀತ ಉರಿಯಾಗಲಿ, ಅದನ್ನು ತಣ್ಣಗೆ ಮಾಡೋದು ಒಂದೇ ಒಂದು ದ್ರವ್ಯ, ಏನಂದರೆ ತುಪ್ಪ. ತುಪ್ಪ ಇದೆಯಲ್ಲ, 3 ಹನಿ ಬಿಟ್ಟುಬಿಡಿ. ನಿಮ್ಮ ಮನೆಯಲ್ಲಾದರೂ ಅಷ್ಟೇ, ಏನಾದ್ರು ಭಾಳ ನಾಟಿ ಅಂದ್ಕೊಂಡು ಏನಾದ್ರು ಖಾರ ತಿಂದುಬಿಟ್ಟು ಉರಿ ಹತ್ಕೊಂಡ್ಬಿಡ್ತು ಅಂದರೆ ಜಸ್ಟ್ ಒಂದು ಚಮಚ ತುಪ್ಪ ಬಾಯಿಗೆ ಇಟ್ಕೊಂಡು ಸುಮ್ಮನೆ 5 ನಿಮಿಷ ಕೂತ್ಕೊಳ್ಳಿ, ಉರಿ ನಿಂತೋಗ್ಬಿಡ್ತು. ಎಂಥ ಖಾರನಾದರೂ ತಣಿಸೋದು ಯಾವುದು? ತುಪ್ಪ. ಭಾಳ ಒಳ್ಳೆಯ ಔಷಧ. ಇನ್ನು ಎಮ್ಮೆ ತುಪ್ಪ ಇದೆಯಲ್ಲ, ಎಮ್ಮೆ ತುಪ್ಪ ಅಂದರೆ ಹಿಂಗೆ ಎಮ್ಮೆ ಹಾಲನ್ನ ಬೆಣ್ಣೆ ಮಾಡಿ ಅದರೊಳಗೆ ಮಾಡಿರ್ತಕ್ಕಂಥ ತುಪ್ಪ. ಸಿಕ್ಕಾಪಟ್ಟೆ ಗೊರಕೆ ಹೊಡೆಯೋರ್ದು ಕಾಟ ಇರ್ತದೆ ಗೊತ್ತಾ? ಗೊರಕೆ ಹೊಡೆಯೋದು, ಕೆಲವೊಂದಿಷ್ಟು ಗಂಡಸರು ಗೊರಕೆ ಹೊಡಿತಾರೆ, ಆ ಹೆಂಡತಿಗೆ ಪ್ರಾಣ ಸಂಕಟ, ಇವನು ಯಾವಾಗ ಹೋಗ್ತಾನಪ್ಪ ಅನ್ನೋರು ಇರ್ತಾರೆ. ಯಾಕೆಂತಂದ್ರೆ ಈ ಕೆಲವ್ರು ಬಿಟ್ಟೇ ಬಿಡ್ತಾರೆ, ಬೇರೆ ಕಡೆ ಹೋಗಿ ಮಲ್ಕೊಂಡಿರ್ತಾರೆ. ಯಾಕೆಂದರೆ ಅಷ್ಟು ಗೊರಕೆ, ಇವನಿಗೆ ಪಾಪ ಗೊತ್ತಾಗಲ್ಲ ಗೊರಕೆ ಹೊಡೆಯೋದು. ಜೊತೆಗಿದ್ದವ್ರಿಗೆ ಕೇಳು, ಬರೋ ಅಂತ ಗೊರಕೆ ಹೊಡೆಯೋದಕ್ಕೆ ಎಲ್ಲಿದೆ ಔಷಧ? ಗೊರಕೆಗೆ ಮೆಡಿಸಿನ್ ಇಲ್ಲ. ಆ ಗೊರಕೆಗೆ ಮೆಡಿಸಿನ್ ಬೇಕಂತಂದರೆ ಇದೇ ತುಪ್ಪನ ಡೈಲಿ ರಾತ್ರಿ ಮಲಗಬೇಕಾದ್ರೆ 3 ಹನಿ ಈ ಕಡೆ 3 ಹನಿ ಆ ಕಡೆ ಬಿಟ್ಕೊಂಡು ಮಲಗ್ತಾ ಬನ್ನಿ. ತನ್ನಷ್ಟಕ್ಕೆ ಒಂದು 2-3 ತಿಂಗಳಲ್ಲಿ ಗೊರಕೆ ನಿಲ್ತದೆ. ಗೊರಕೆ ಆ ಔಷಧ, ಆ ತುಪ್ಪಕ್ಕೆ ಮತ್ತೇನು ಬೆರೆಸಬಾರ್ದು ನೀವು. ಕಡೆ ಗೊರಕೆ ನಿಲ್ಲದಲ್ಲ, ಉಸಿರೇ ನಿಲ್ತದೆ. ಗೊರಕೆ ಅಷ್ಟೇ ನಿಲ್ಲಿಸ್ಬೇಕು ನೀವು. ಅದು ಭಾಳ ಜಾಗ್ರತೆಯಲ್ಲಿ ನೀವು ಮಾಡಿದ್ರೆ ಭಾಳ ಒಳ್ಳೆಯ ಔಷಧವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ, ಕೆಲವೊಂದು ಔಷಧವನ್ನು ಓಪನ್ ಆಗಿ ಹೇಳೋಂಗಿಲ್ಲ. ನೀವು ಕಲೀಲೇಬೇಕು ಅಂತಿದ್ರೆ ನನ್ನ ಹತ್ರ ಬಂದರೆ ಅದನ್ನು ಕಲಿಸ್ಕೊಡ್ತೀನಿ. ಯಾಕೆ ಅಂತಂದರೆ ಅದರದೇ ಆದಂಥ ಔಷಧದ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳೇಬೇಕು. ನೀವಿಲ್ಲಿ ಸಭೆಯಲ್ಲಿ ಏನೋ ಒಂದು ಇವತ್ತು ಹೇಳ್ಕೊಂತೀರಿ ಹೇಳಿ, ಆದರೆ ಕೆಲವೊಂದು ಔಷಧಗಳನ್ನು ಓಪನ್ ಆಗಿ ಬಿಟ್ಕೊಡಬಾರ್ದು. ಈ 27 ವರ್ಷದ ಒಡನಾಟದಲ್ಲಿ ಪ್ರಸನ್ನಾಥ ಸ್ವಾಮೀಜಿಯವರ ಜೊತೆಯಲ್ಲಿ ಇದ್ದ ನಾವು ಸನ್ಯಾಸಾಶ್ರಮಕ್ಕೆ ಬಂದ ಮೇಲಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಭಾಳ ಆನಂದವಾಗಿದೆ.